ಸತ್ತೋನ್ ಮನೆಯಲ್ಲಿ 11 ದಿನ ಸೂತ್ಕ, ಆದರೆ ಸಾಯಿಸ್ತೋನ್ ಮನೆಯಲ್ಲಿ ಆತ ಸಾಯೋವರೆಗೂ ಸೂತ್ಕ. ಹೀಗೆ ಸಿಕ್ಕಿ ಹಾಕಿಕೊಂಡ ಆರೋಪಿಗೆ ಜೀವನ ಪೂರ್ತಿ ಈ ಘಟನೆ ಕಾಡಿಬಿಡುತ್ತೆ. ಅಂತಹ ಪಾಪಿ ಕೆಲಸ ಮಾಡಿಬಿಟ್ಟಿದ ಈತ. ಅರೆಸ್ಟ್ ಆದ ಈ ರೋಹಿತ್ಗೆ 24 ವರ್ಷ. ಮೂಲತಃ ಜಾರ್ಖಂಡ್ನವನು. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡಿದ್ದವನು. ಕೈ ತುಂಬ ಕಾಸು ಓಡಾಡ್ತಿದ್ರಿಂದ ಚಟ ತೀರಿಸಿಕೊಳ್ಳಲು ಹೋಗ್ತಿದ್ದದ್ದು ಲೈವ್ ಬ್ಯಾಂಡ್ಗೆ. ಅಲ್ಲಿ ಪರಿಚಯವಾಗಿದ್ದು ಪ್ರಿಯಾಂಕಾ ಅಲಿಯಾಸ್ ಶಿವಾನಿ. ಹೌದು, ಅವಳ ನಿಜವಾದ ಹೆಸರು ಶಿವಾನಿ. ಮೂಲತಃ ಆಗ್ರಾದವಳಾದ ಈಕೆ 9ನೇ ಕ್ಲಾಸ್ ಓದಿ ಲೈವ್ ಬ್ಯಾಂಡ್ ಕೆಲಸ ಮಾಡ್ತಿದ್ರು. ಈ ರೋಹಿತ್ ಅವಳನ್ನ ಪರಿಚಯ ಮಾಡಿಕೊಂಡು ಮದುವೆ ಆಗೋ ಭರವಸೆನೂ ಕೊಟ್ಟಿದ್ದ. ಶಿವಾನಿ ಮುಂಬೈನಲ್ಲಿ ಬಾರ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದು ನಂತರದಲ್ಲಿ ತನ್ನ ಜೀವನ ಯಾಪನೆಗೆ ಬೆಂಗಳೂರಿಗೆ ಬಂದಿದ್ದ. ಇಲ್ಲಿ ಬಾರ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ದು. ಈ ಸಂದರ್ಭದಲ್ಲಿ ರೋಹಿತ್ಗೆ ಪರಿಚಯ ಆಗಿ ರೋಹಿತ್ ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಆ ಕೆಲಸವನ್ನು ಬಿಡಿಸಿ ತನ್ನ ಜೊತೆ ಇಟ್ಕೊಂಡಿದ್ದಾನೆ. ಕಿಡ್ನ್ಯಾಪ್ ಮಾಡಿ ಹಣ ತಗೊಂಡು ಓಡ್ ಹೋಗೋ ಸ್ಕೆಚ್ ಹಾಕಿದ್ರು. ಆದರೆ ತಾವಂದುಕೊಂಡದ್ದು ಉಲ್ಟಾ ಹೊಡೀತು. ಪೊಲೀಸರು ರೋಹಿತ್ನ ಬೆನ್ನು ಕೆಳಗೆ ಜಾಡಿಸಿದಾಗ ಹೊರಬಿದ್ದ ಸತ್ಯ ಅಂದ್ರೆ ತುಷಾರ್ನ ಕೊಲೆ. ಹೌದು, ಕಿಡ್ನ್ಯಾಪ್ ಆಗಿದ್ದ ತುಷಾರ್ ಕೊಲೆಯಾಗಿದ್ದ. ರೋಹಿತ್ನನ್ನ ಪೊಲೀಸರು ಸ್ವಲ್ಪ ರುಬ್ಬಿದಾಗ ಆಚೆ ಬಿದ್ದ ಹೆಸರಂದ್ರೆ ವಾರೀಸ್. ನೋಡೋದಕ್ಕೆ ಅಮೂಲ್ ಬೇಬಿ ತರ ಇದಾನಲ್ಲ, ಇವನೇ ವಾರೀಸ್. ವಯಸ್ಸು 23, ಆದ್ರೆ ಮಾಡಿರೋದು ಮಾತ್ರ ರಾಕ್ಷಸ ಕೃತ್ಯ. ಈತ ಕೂಡ ಕಾಲೇಜ್ ವಿದ್ಯಾರ್ಥಿ. ಬೆಂಗಳೂರಿನ ಅದ್ಯಾವುದೋ ಕಾಲೇಜ್ನಲ್ಲಿ ಎಂಜಿನಿಯರಿಂಗ್ ಓದ್ತಿದ್ದ. ಅವ್ರು ಬೇರೆಯಾದ ಒಂದು ಕಥೆಯನ್ನು ನಮ್ಗೆ ಹೇಳಿದ್ರು. ಏನಂತ ಹೇಳಿದ್ರೆ, ತುಷಾರೇ ಈ ಅಪಹರಣದ ನಾಟಕವನ್ನು ಮಾಡಿಸಿದಾನೆ ತನ್ನ ತಂದೆಯಿಂದ ದುಡ್ಡನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಅಂತೇಳಿ. ಇಷ್ಟೆಲ್ಲ ಸರ್ಕಸ್ ನಡೆಯುತ್ತೆ. ಈ ವಾರೀಸ್ ರೋಹಿತ್ ಕುಮಾರ್ನ ಸ್ನೇಹ ಬೆಳೆಸ್ತಾನೆ. ನಾವು ಯಾರನ್ನಾದರೂ ಕಿಡ್ನ್ಯಾಪ್ ಮಾಡೋಣ, ಬಂದ ಹಣವನ್ನ ಹಂಚಿಕೊಂಡು ಓಡಿ ಹೋಗೋ ಪ್ಲಾನ್ ಮಾಡ್ತಾರೆ. ಆದರೆ ಮಿಕ ಯಾರು ಅಂತ ಹುಡುಕ್ತಿದ್ದಾಗಲೇ ಕಣ್ಣಿಗೆ ಕಂಡದ್ದು ಈ ತುಷಾರ್. ರೋಹಿತ್ ಕುಮಾರ್ ಜೊತೆ ಒಂದು ಪ್ಲ್ಯಾನ್ನ ಡಿಸ್ಕಸ್ ಮಾಡಿರ್ತಾನೆ. ಇದೇ ವಾರೀಶ್, ನಮ್ಮ ಹತ್ರ ದುಡ್ಡು ಶಾರ್ಟೇಜ್ ಇದೆ, ನಮ್ಮ ಕೆಟ್ಟ ಚಟಗಳಿಗೆ ದುಡ್ಡು ಸಾಕಾಗ್ತಾ ಇಲ್ಲ, ಆದ್ದರಿಂದ ಏನಾದರೂ ಮಾಡಿ ಒಂದು ಅಪಹರಣವನ್ನು ಮಾಡಬೇಕು. ಅಪಹರಣ ಮಾಡಿದ್ರೆ ಒತ್ತೆ ಹಣವಾಗಿ ನಾವು ದುಡ್ಡನ್ನು ಪಡಿಬೋದು ಅಂಥೇಳಿ ಒಂದು ಪ್ಲ್ಯಾನನ್ನು ರೂಪಿಸಿರ್ತಾನೆ. ಆದರೆ ಯಾರು ವಿಕ್ಟಿಮ್ ಸಿಕ್ಕಿರಲ್ಲ ಅವನಿಗೆ. ಅವನು ಡೆಲ್ಲಿಗೆ ಹೋದಾಗ ತುಷಾರ್ನ ಯಾಕೆ ವಿಕ್ಟಿಮ್ ಮಾಡ್ಕೊಬಾರ್ದು? ತುಷಾರ್ ತಂದೆ ಒಂದು ಸ್ಮಾಲ್ ಟೈಮ್ ಕಾಂಟ್ರಾಕ್ಟರ್, ಹೀಗಾಗಿ ಅವ್ರ ಹತ್ರ ದುಡ್ಡಿದೆ, ನಾವು ಆತನನ್ನು ಅಪಹರಿಸಿ ಅಪಹರಣದ ಸಂಚನ್ನು ರೂಪಿಸ್ಬೋದು ಅಂತೇಳಿ ಆತ ಆಲೋಚನೆ ಮಾಡ್ತಾನೆ. ನಂತರದಲ್ಲಿ ತುಷಾರ್ನನ್ನು ಇಲ್ಲಿಗೆ ಬಂದು ಸಂಪರ್ಕಿಸಿದಾಗ ತುಷಾರ್ ವಾರೀಶ್ ಕರೆದಂಥ ಜಾಗಕ್ಕೆ ಹೋಗಲ್ಲ. ಹೀಗಾಗಿ ಈ ಹುಡುಗಿಯನ್ನ ಬಳಸ್ಕೊಂಡ್ರು. ನೀನು ಮದುವೆ ಆಗ್ತೀನಿ, ಯಾಕೆ ಯೋಚನೆ ಮಾಡ್ತೀಯಾ? ನೀನು ತುಷಾರ್ನ ಕರ್ಕೊಂಡ್ಬಂದ್ರೆ ಗ್ಯಾರಂಟಿ ಅವನೊಬ್ಬನ ಕರ್ಕೊಂಬ, ಲೈಫ್ ಸೆಟ್ಲ್ ಆಗುತ್ತೆ. ತುಷಾರ್ನನ್ನ ಕರೆಸ್ಕೊಂಡ್ರೆ ಕಾಸು ಕೊಡ್ತೀವಿ ಅಂತ ಆಸೆ ತೋರಿಸಿ ಅವಳ ಮನೆಗೆ ಕರೆಸ್ಕೊಳ್ತಾನೆ. ಅಲ್ಲಿ ವಾರೀಶ್ನನ್ನ ನೋಡಿದ ತುಷಾರ್ಗೆ ಶಾಕ್ ಆಗುತ್ತೆ. ಮೊದಲೇ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದಿದ್ದ ವಾರೀಶ್ ಮತ್ತು ರೋಹಿತ್ ಆತನನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡೋದೇನೋ ಮಾಡಿದ್ರು, ಆದರೆ ಆತನನ್ನ ಇಟ್ಕೊಳ್ಳೋದೆಲ್ಲಿ ಅನ್ನೋ ಸಮಸ್ಯೆ ಹುಟ್ಟುಕೊಳ್ಳುತ್ತೆ. ಅದು ಅಲ್ಲದೆ ವಾರೀಶ್ ತುಷಾರ್ಗೆ ಮೊದಲಿನಿಂದಲೇ ಪರಿಚಯ. ದುಡ್ಡು ಬಂದ ಮೇಲೆ ಪೊಲೀಸರಿಗೆ ಹಾಕ್ಕೊಟ್ರೆ ಏನ್ ಮಾಡೋದು ಅಂತೆಲ್ಲ ಯೋಚಿಸಿದಾಗ ಹೊಳೆದದ್ದು ಈ ಐಡಿಯಾ. ಮತ್ತು 15 ನಿಮಿಷಕ್ಕೆ ರಾತ್ರಿ ವಾರೀಶ್ ಮತ್ತು ರೋಹಿತ್ ಕುಮಾರ್ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದ ನಂತರ
ವಾರೀಶನನ್ನು ಅಲ್ಲಿ ನೋಡಿ ತುಷಾರ್ಗೆ ಆಶ್ಚರ್ಯ ಆಗ್ತದೆ, ಮಾತುಕತೆ ಶುರು ಆಗ್ತದೆ. ಮಾತುಕತೆ ಆದಮೇಲೆ ಇವರು ಮೊದಲೇ ನಿರ್ಧಾರ ಮಾಡಿರ್ತಾರೆ, ತುಷಾರನನ್ನು ಇಟ್ಕೊಂಡು ನಾವು ದುಡ್ಡನ್ನು ವಸೂಲಿ ಮಾಡಬೇಕು ಅಂತ. ಆದರೆ ತುಷಾರನ 4-5 ದಿವಸ ಯಾವ ರೀತಿ ಇಟ್ಕೊಳ್ಳೋದು ಅಂತ ಗೊತ್ತಾಗಲ್ಲ ಅವ್ರಿಗೆ. ಮತ್ತು ತುಷಾರ್ ಬಿಡುಗಡೆಯ ನಂತರ ವಾರೀಶ್ ಗೊತ್ತಿರೋದ್ರಿಂದ ನಮಗೆ ಪೊಲೀಸವ್ರಿಗೆ ಹಿಡಿದು ಕೊಡ್ಬೋದು ಅನ್ನುವ ಏಕೈಕ ಕಾರಣಕ್ಕೆ ಅವನನ್ನು ವಾರೀಶ್ ಮತ್ತು ರೋಹಿತ್ ಕುಮಾರ್ ಒಟ್ಟಿಗೆ ಸೇರಿ ಮರ್ಡರ್ ಮಾಡ್ತಾರೆ. ನೋಡಿದ್ರಲ್ಲ, ಕೊನೆಗೆ ಫೇಸ್ಬುಕ್ನಿಂದ ಏನೇನೆಲ್ಲ ಅವಾಂತರಗಳಾಯಿತು ಅಂತ. ದುಡ್ಡು ಮಾಡೋಕೆ ಹೊರಟವರ ದಡ್ಡತನದ ಕೆಲಸ. ಶ್ರೀಮಂತಿಕೆ ಅನ್ನೋದು ತನ್ನ ಬೆವರಿನಿಂದ ಬರಬೇಕೆ ಹೊತ್ತು ಬೇರೆಯವರ ರಕ್ತದಿಂದಲ್ಲ. ರಕ್ತ ಅಂಟಿದ ಕೈಗಳಿಂದ ದೇವ್ರಿಗೆ ನಮಸ್ಕಾರ ಹಾಕಿದ್ರೆ ಏನು ಉಪಯೋಗ ಹೇಳಿ? ಅವರವರ ಹಣೆ ಬರಹಕ್ಕೆ ಅವರೇ ಹೊಣೆ ಅಂತ ಹೇಳ್ತಾ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.